ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ನಾನು ಕೆಲವು ಸಲ ತುಂಬ ವ್ಯಕ್ತಿಗಳಿಗೆ ಹೇಳ್ತಾ ಇರ್ತೀನಿ ನೋಡಿ, ತುಂಬ ಜನಗಳಿಗೆ ನಾನು ಹೇಳ್ತಾ ಇರ್ತೀನಿ ನೋಡಿ, ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ, ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆಯ ದಿನಗಳು ಬರುತ್ತೆ ಅಂತ ನಾನು ತುಂಬ ಸಲ ಈ ಒಂದು ಮಾತನ್ನು ರಿಪೀಟ್ ಮಾಡ್ತಾ ಇರ್ತೀನಿ, ತುಂಬ ಜನಗಳಿಗೆ ಹೇಳ್ತಾ ಇರ್ತೀನಿ. ಕಾರಣ ಇಷ್ಟೇ, ನನ್ನ ಪ್ರೀತಿಯ ಕುಟುಂಬ ನೀವು. ಜೊತೆಗೆ ಒಂದು ಸತ್ಯ ಹೇಳ್ತೀನಿ ನಾನು, ಯಾಕೆ ಈ ಮಾತನ್ನ ಹೇಳ್ತಾ ಇರ್ತೀನಿ ಗೊತ್ತಾ, ನಾನು ನಿಮಗೆ ಇವತ್ತೇನೋ ಕಷ್ಟಗಳಿಂದ ಸೋತ್ಬಿಟ್ಟು ನೀವೇನೋ ಮಾಡ್ಕೊಂಡ್ಬಿಡ್ತೀರಾ, ಅಥವಾ ಅವ್ರಿಗೊಂದೆರಡು ಸಮಾಧಾನದ ಮಾತುಗಳನ್ನ ಹೇಳಿಬಿಡಬೇಕು. ಒಂದಿಷ್ಟು ಸಮಾಧಾನದ ಮಾತುಗಳನ್ನ ಹೇಳಿದರೆ ಅವರು ಇನ್ನೊಂದು ಸ್ವಲ್ಪ ದಿನ ಬದುಕ್ತಾರೆ, ಏನು ಮಾಡ್ಕೊಳ್ಳಲ್ಲ. ಒಂದೆಷ್ಟು ಸಮಾಧಾನ ಮಾತು ಹೇಳಿ ಧೈರ್ಯದ ಮಾತುಗಳನ್ನ ಹೇಳಿಬಿಡೋಣ ಅಂತ ಖಂಡಿತ ನಾನು ಹೇಳಲ್ಲ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಖಂಡಿತ ನಾನು ಹೇಳೋದಿಲ್ಲ. ಆದರೆ ನಾನು ಯಾಕೆ ಆ ಮಾತುಗಳನ್ನ ಹೇಳ್ತೀನಿ ಅಂತ ಅಂದರೆ, ನಿಮ್ಮ ವ್ಯಕ್ತಿತ್ವ ನನಗೆ ಗೊತ್ತಿದೆ, ನೀವೇನಂತ ನನಗೆ ಗೊತ್ತಿದೆ. ನಾವೇನಂತ ನಿನಗೆ ಹೆಂಗೆ ಗೊತ್ತು? ನಮ್ಮ ಮನೆಯವರೇ ಅರ್ಥ ಮಾಡ್ಕೋತಿಲ್ಲ, ನೀ ಹೆಂಗೆ ಅರ್ಥ ಮಾಡ್ಕೋತೀಯ? ಅಥವಾ ನಮ್ಮ ಕೆಲವ್ರು ಪರಿಚಯ ಇರೋರೇ, ನಮ್ಗೆ ಗೊತ್ತಿರೋರೇ ಅರ್ಥ ಮಾಡ್ಕೋತಿಲ್ಲ. ಎಲ್ಲೋ ಕೂತ್ಕೊಂಡು ವಿಡಿಯೋದಲ್ಲಿ ಮಾತಾಡೋ ನಿನಗೆ ಹೆಂಗೆ ಅರ್ಥ ಆಗುತ್ತೆ ಅಂತಿರಲ್ಲ, ಕಮೆಂಟ್ಸಲ್ಲಿ ಹಾಕ್ತಿರಲ್ಲ ಸಾಲುಗಳು, ಆ ಸಾಲುಗಳು ಸಾಕು ಅರ್ಥ ಮಾಡ್ಕೊಳ್ಳೋಕ್ಕೆ. ನಮ್ಮ ರಾಯರ ಆಶೀರ್ವಾದ ಸಾಕು ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕೆ, ನೀವು ನನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ರಾಯರ ಆಶೀರ್ವಾದ ಸಾಕು, ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಪ್ರೀತಿಯ ರಾಯರ ಆಶೀರ್ವಾದ ಸಾಕು. ನೋಡಿ, ಒಬ್ಬೊಬ್ಬರ ನೋವು ಒಂದೊಂದು ರೀತಿ, ಒಬ್ಬೊಬ್ರ ಕಷ್ಟ ಒಂದೊಂದು ರೀತಿ, ಒಬ್ಬೊಬ್ರ ದುಃಖ ಒಂದೊಂದು ರೀತಿ, ಒಬ್ಬೊಬ್ಬರು ಸಿಗಾಕೊಂಡಿರೋದು ಕಷ್ಟದಲ್ಲಿ ಒಂದೊಂದು ರೀತಿ ಆಗಿರುತ್ತೆ. ಆದರೆ ಒಂದು ನಿಮಗೆ ಯಾಕೆ ನಾನು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಗೌರವ ಇರಲಿ, ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳನ್ನ ನೀವು ನೋಡ್ತೀರಾ. ನೀವು ಪ್ರಯತ್ನ ಪಟ್ಟರೂ ಕೂಡ ಎಷ್ಟೋ ಸಲ ನೀವೇನೋ ಮಾಡ್ಕೋಬೇಕಂತ ಪ್ರಯತ್ನ ಪಟ್ಟಿರ್ತೀರ, ಆದರೂ ಕೂಡ ನೀವೇನೂ ಮಾಡ್ಕೊಂಡಿಲ್ಲ. ಇವಾಗಲೂ ಕೂಡ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಸತ್ಯ ಏನಂತಂದರೆ ನಿಮಗೇನು ಸಹ ಆಗಿಲ್ಲ, ಆಗೋದು ಇಲ್ಲ. ಒಳ್ಳೆಯ ದಿನಗಳನ್ನ ನೋಡದೆ ನಿಮ್ಮ ದೇಹದಲ್ಲಿರುವಂಥ ಆ ಒಂದು ಉಸಿರು ಖಂಡಿತ ನಿಲ್ಲೋದಿಲ್ಲ. ಹೇಳೋದು ಸ್ಟ್ರಾಂಗಾಗಿ ಹೇಳ್ತಾ ಇರ್ಬೋದು, ಆದರೆ ನಿಮ್ಮ ನೋವು ನಿಮಗೆ ಗೊತ್ತಲ್ವ. ಆದರೆ ನಿಮ್ಮ ಒಂದು ದೇಹದಲ್ಲಿರುವಂಥ ಉಸಿರು ಖಂಡಿತವಾಗ್ಲೂ ಕೂಡ ಒಳ್ಳೆಯ ದಿನಗಳನ್ನ ನೋಡದೆ ಖಂಡಿತವಾಗ್ಲೂ ಕೂಡ ನಿಲ್ಲೋದಿಲ್ಲ. ಇದು ಅಕ್ಷರಶಃ ಸತ್ಯ. ನೋಡ್ತಾ ಇರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾರಿಗೂ ಕೂಡ ಮಾಡಬಾರ್ದು ಕೆಲಸನ ಮಾಡಿಲ್ಲ, ಯಾರ ಮನೆಯಲ್ಲೋ ತಂದಿಟ್ಟು ತಮಾಷೆ ನೋಡುವಂಥ ಕೆಲಸ ಮಾಡಿಲ್ಲ, ಯಾರಿಗೋ ಒಂದು ಅನ್ಯಾಯ ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ, ಯಾರಿಗೋ ಒಂದು ನಂಬಿಕೆ ದ್ರೋಹದ ಕೆಲಸ ಮಾಡಿಲ್ಲ. ನೀವು ಏನಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಹೆಂಗಿದ್ದೀರಾ ಅಂತ ಅಂದರೆ, ನೀವು ಕಷ್ಟದಲ್ಲಿದ್ದರೂ ಕೂಡ, ನೀವು ತುಂಬ ಕಷ್ಟದಲ್ಲಿದ್ದರೂ ಕೂಡ, ನೀವು ಉಪವಾಸ ಇದ್ದರೂ ಕೂಡ, ಮತ್ತೊಬ್ಬರು ಹಸಿವು ಅಂತ ಅಂದರೆ ಊಟ ಕೊಡುವಂಥ ಕೆಲಸ ಮಾಡಿದ್ದೀರಾ, ಗೊತ್ತಿಲ್ಲದೆ ಊಟ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀರಾ. ಅಥವಾ ನೀವು ತುಂಬ ಕಷ್ಟದಲ್ಲಿದ್ದರೂ ಕೂಡ ಮತ್ತೊಬ್ಬರ ಕಷ್ಟ ನೋಡಿ ಸಹಿಸೋವಂಥ ಮನಸ್ಸು ನಿಮ್ಮದಲ್ಲ, ಮತ್ತೊಬ್ಬರ ಕಷ್ಟಕ್ಕೆ ಸಹಾಯ ಮಾಡಬೇಕಂತ ಮುಂದಾಗ್ತೀರಾ. ಎಷ್ಟೋ ಜನ ಸಹಾಯ ಮಾಡೋಕ್ಕೆ ಹೋಗಿ ಕಷ್ಟದಲ್ಲಿ ಸಿಗಾಕೊಂಡಿದ್ದೀರಾ. ಇವತ್ತು ಕಂಡೋರಿಗೆ ಅಯ್ಯೋ ಪಾಪ ನನ್ನವರು, ನಾನು ತುಂಬಾ ಇಷ್ಟಪಡುವಂಥವ್ರು ಆಗಲಿ ಅಥವಾ ನಮ್ಮೋರಂತ ಆಗಲಿ ಸಹಾಯ ಮಾಡೋಕ್ಕೋಗಿ ಕಷ್ಟಕ್ಕೆ ಸಿಗಾಕೊಂಡಿದ್ದೀರಾ. ನಾನು ಹೇಳುವಂಥದ್ದು ನಿಮ್ಗೆ ಇಷ್ಟ ಇವರೇ, ಈ ವ್ಯಕ್ತಿತ್ವ ಇದೆಯಲ್ಲ, ಇಂಥ ವ್ಯಕ್ತಿತ್ವದ ವ್ಯಕ್ತಿಗಳು ಖಂಡಿತವಾಗ್ಲೂ ಕೂಡ ಜೀವನ ಪೂರ್ತಿ ಕಷ್ಟಗಳನ್ನ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಹುಟ್ಟಿದಾಗಿಂದ ಇಲ್ಲಿವರೆಗೂ ಕೂಡ ನೆಮ್ಮದಿನ ಕೆಲವರು ನೋಡಿಲ್ಲ ಅನ್ನೋದು ಎಷ್ಟು ಸತ್ಯನೋ, ಒಂದು ಸಲ ನಿಮ್ಮ ಕಷ್ಟಗಳಿಗೆ ಅಂತ್ಯ ಅನ್ನೋದು ಶುರುವಾದರೆ ಖಂಡಿತ ನಿಮ್ಮ ಹತ್ತಿರಕ್ಕೆ ಕಷ್ಟ ಅನ್ನೋದು ಸುಳಿಯೋದೂ ಇಲ್ಲ. ಅದರಲ್ಲೂ ಕೂಡ ಸ್ಪೆಷಲಿ ರಾಯರ ಭಕ್ತರು, ಗುರುವಿನ ಸೇವೆ, ಯಾವುದೇ ದೇವರಾಗಿರಲಿ, ನೀವು ಗುರುವಿನ ಸೇವೆ, ಯಾವುದೇ ದೇವರ ಸೇವೆ ಮಾಡಿದರೂ ಕೂಡ, ನೀವು ಯಾವ ದೇವರನ್ನು ಇಷ್ಟಪಟ್ಟು ಪೂಜಿಸ್ತಾ ಇರ್ತೀರೋ, ಇಷ್ಟಪಟ್ಟು ಗೌರವಿಸ್ತಾ ಇರ್ತೀರೋ, ನಂಬಿರ್ತಿರೋ ಸರ್ವಸ್ವ ಅಂತ, ಆ ದೈವ ನಿಮ್ಮನ್ನು ಖಂಡಿತ ಕೈ ಬಿಡೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ತುಂಬ ಜನ ನಮ್ಮ ರಾಯರ ಭಕ್ತರಿದ್ದೀರಾ, ರಾಯರಂತೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಕಷ್ಟಗಳು ದೇವರಿಗೂ ಬಿಟ್ಟಿಲ್ಲ, ಗುರುಗಳಿಗೂ ಬಿಟ್ಟಿಲ್ಲ. ನಾವು ಸಾಮಾನ್ಯ ಮನುಷ್ಯರು, ನಮಗೆ ಬಿಡುತ್ತಾ? ಖಂಡಿತ ಇಲ್ಲ. ಆದರೆ ನಾನು ಹೇಳೋದೇನಂತ ಅಂದರೆ, ಸೋತ್ವಿ ಅಂತ ಅಂದ ತಕ್ಷಣ ಗೆಲುವೇ ಬರೋದಿಲ್ಲ ಅಂತ ಯಾವತ್ತೂ ಕೂಡ ಅನ್ಕೋಬಾರ್ದು. ಜೀವನದಲ್ಲಿ ಸೋತ್ವಿ ಅಂದ ತಕ್ಷಣ ಗೆಲುವು ಬರೋದಿಲ್ಲ ಅಂತ ಯಾವತ್ತೂ ಕೂಡ ಅನ್ಕೋಬಾರ್ದು. ನೋಡಿ, ಕಣ್ಣೀರು ಹಾಕೋದ್ರಿಂದ ಸಮಾಧಾನ ಆಗ್ಬೋದು ಹೊರತಾಗಿ ದಾರಿ ಸಿಗೋದಿಲ್ಲ. ನನಗೆ ಈ ಕಷ್ಟ ಇದೆ, ಈ ಕಷ್ಟದಿಂದ ಮುಕ್ತಿ ಸಿಗಬೇಕಂತ ಗುರುಗಳ ಹತ್ರ ಹೇಳ್ಕೋಬೇಕು. ಈ ಕಷ್ಟ ಇದೆ ನನಗೆ, ಇದರಿಂದ ಮುಕ್ತಿ ಕೊಟ್ಟ ಮೇಲೆ ದೇವ್ರು ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡ್ತಾನೆ ಅಂತ ಹೇಳೋ ರೂಢಿ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ನಾವು ಏನಂತ ಅಂದರೆ, ಒಳ್ಳೆ ರೂಢಿ ಮಾಡ್ಕೋಬೇಕು. ದೇವ್ರು ಇದನ್ನು ಕೊಟ್ಟಿದ್ದಾನಪ್ಪ, ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಆಮೇಲೆ ಅದನ್ನು ಬಿಟ್ಟು ನನಗೆ ಇನ್ನೊಂದೇನೋ ಟೆನ್ಷನ್ ಇದೆ, ನನಗೆ ಅದೇ ಬಾಧೆ ಇದೆ, ಇದೇ ಬಾಧೆ ಇದೆ. ದೇವ್ರು ಒಂದು ಒಳ್ಳೇದು ಮಾಡಿರ್ತಾನೆ, ಏನು ಕೇಳಿರ್ತೀರೋ ಒಳ್ಳೇದು ಮಾಡ್ತಾ ಇರ್ತಾನೆ, ನನಗಿದೇ ಟೆನ್ಷನ್ ಆಗ್ಬಿಟ್ಟಿದೆ, ನನಗೆ ರಾಯರ ಪೂಜೆ ಮಾಡೋಕ್ಕೆ ಮನಸ್ಸು ಕೂಡ ಬರ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇರ್ತಾರೆ. ನಾನು ಹೇಳೋದೇನೆಂದರೆ, ಏನು ಕೊಟ್ಟಿದ್ದಾರೆ ಅದರಲ್ಲಿ ತೃಪ್ತಿ ಪಡಿ. ದೇವ್ರು ಏನು ಕೊಟ್ಟಿರ್ತಾರೆ ಅದರಲ್ಲಿ ತೃಪ್ತಿ ಪಡಿ. ಮತ್ತಿಷ್ಟು ಕೊಡ್ತಾರೆ ನಿಮಗೆ, ಒಂದೊಂದಾಗಿ ಸಾಲ್ವ್ ಮಾಡ್ತಾರೆ ದೇವರು, ಒಟ್ಟಿಗೆ ಎಲ್ಲನೂ ಕೂಡ ಕೊಡಲ್ಲ. ಅಂದರೆ ಉದಾಹರಣೆಗೆ ಒಂದು ತಟ್ಟೆಯಲ್ಲಿ ಬಿಸಿ ಬಿಸಿ ಅನ್ನ ಕೊಟ್ಟರು, ಸಿಕ್ಕಾಬಟ್ಟೆ ಕೊಟ್ಟರು, ಒಮ್ಮೆ ತಿಂದ್ಬಿಡೋಕ್ಕಾಗತ್ತಾ? ಅದು ಆರಬೇಕು, ವಿಪರೀತ ಬಿಸಿ ಇದ್ದರೆ ತಿನ್ನೋಕ್ಕಾಗೋದಿಲ್ಲ. ಒಂದೊಂದು ತುತ್ತೆ ತಿನ್ನಬೇಕು, ಒಂದೊಂದು ತುತ್ತೆ ತಿನ್ನಬೇಕು, ಬಾಯಿ ಎಷ್ಟು ಹಿಡಿಸುತ್ತೋ ಅಷ್ಟೇ ತಿನ್ನಬೇಕು. ಹಂಗೆ ನಮ್ಗೆ ಯಾವುದು ತಾಳೋ ಶಕ್ತಿ ಇದೆಯೋ ಅಷ್ಟೇ ದೂರ ಮಾಡ್ತಾ ಬರ್ತಾರೆ ದೇವರು.
ಅಷ್ಟಷ್ಟೇ ದೂರ ಮಾಡ್ತಾ ಬರ್ತಾರೆ. ನಾನು ಹೇಳೋದೇನಂತ ಅಂದರೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮಗೆ ಗೌರವ ಇರಲಿ. ನಿಮ್ಮ ದೇಹದಲ್ಲಿ ಉಸಿರು ಒಳ್ಳೆಯ ದಿನಗಳನ್ನ ನೋಡದೆ ಖಂಡಿತ ನಿಲ್ಲೋದಿಲ್ಲ. ಯಾಕಂದರೆ ನೀವು ಯಾರು ಏನು ಸ್ಪೆಷಲ್ ಅಲ್ಲ ಇಲ್ಲಿ, ಯಾರೇನು ಸ್ಪೆಷಲ್ ಅಲ್ಲ ಇಲ್ಲಿ. ಆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ. ಸಾಲದ ಬಾಧೆ ಇರಲಿ, ಏನೇ ಇರಲಿ. ನಾನು ಅದಕ್ಕೆ ಹೇಳುವಂಥದ್ದು ನಿಮಗೆ, ವಿಪರೀತ ನೀವು ದೇವ್ರನ್ನ ಯಾಕೆ ನಂಬಬೇಕು? ಮನೆ ದೇವ್ರನ್ನ ತುಂಬ ಪೂಜಿಸಬೇಕು. ಮನೆ ದೇವ್ರ ಸನ್ನಿಧಾನಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಮನೆ ದೇವ್ರ ದರ್ಶನ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ದೂರ ಇದೆ ಅನ್ನೋರು ಕೂಡ ಪ್ರತಿ ಶುಕ್ರವಾರ ಮನೆ ದೇವರಿಗೆ ದೀಪ ಹಚ್ಚಿ, ಮನೆ ದೇವರಿಗೆ 2 ಮಣ್ಣಿನ ದೀಪ ಆಗಲಿ, 2 ತುಪ್ಪದ ದೀಪ ಆಗಲಿ ಹಚ್ಚಿ, ನೀವು ನಿಮ್ಗೆ ಯಥಾಶಕ್ತಿ ಹೆಂಗಿದೆಯೋ ಅವತ್ತಿನ ದಿನ ಮಾಡಿ. ಏನಿಲ್ವಾ, ದೇವಿ ಇರ್ತಾರಲ್ವ, ಬೇವಿನ ಸೊಪ್ಪಿಟ್ಟು ಪೂಜೆ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಮನೆ ದೇವರ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ. ಒಂದಿಷ್ಟು ಪ್ರಸಾದ, ನೈವೇದ್ಯ ಅಂತ ಏನೋ ಒಂದು ಸಿಹಿ ಪದಾರ್ಥ ಅಥವಾ 2 ಬಾಳೆಹಣ್ಣ ಇಟ್ಟು ಶುಕ್ರವಾರ ದಿನ, ಮಂಗಳವಾರ ದಿನ ಮನೆ ದೇವರಿಗೆ, ಅದರಲ್ಲೂ ಕೂಡ ದೇವಿಗೆ, ದೇವತೆಗೆ ವಿಶೇಷವಾಗಿ ಪೂಜೆ ಸೇವೆನ ಮಾಡ್ತಾ ಬನ್ನಿ. ತಾಯಿ ಹಿಂಗಿದೆ ಕಷ್ಟ, ಅವತ್ತಿನ ದಿನ ಮನೆ ಒರೆಸ್ಕೋಬೇಕು. ಒಂದು ರೀತಿ ಹಬ್ಬದ ವಾತಾವರಣ. ನೀವು ಏಕಾದಶಿ ಅವೆಲ್ಲ ಹೆಂಗೆ ಆಚರಿಸ್ತೀರೋ ಆ ರೀತಿ ಅವತ್ತಿನ ದಿನ ಯಾರು ಕೂಡ ಮನೆಯಲ್ಲಿ ಅವತ್ತಿನ ದಿನ ನಿಮಗೇನೋ ಕಷ್ಟ ತುಂಬ ಇದೆಯಪ್ಪ ಅಂದರೆ ಶುಕ್ರವಾರ ಮಂಗಳವಾರ ತುಂಬ ದೇವಿಗೆ ಯಾವ ರೀತಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂಥದ್ದಾಗಿರ್ಬೋದು. ಆ ದೇವಿನ ಕರ್ಸ್ಕೊಂಡಂಗಿರಬೇಕು. ರಂಗೋಲಿ ಎಲ್ಲ ಹಾಕಿ ನೀವು ಕರ್ಸ್ಕೊಂಡಂಗಿರಬೇಕು. ನೀವು ಹೂವು ಎಷ್ಟು ಇಡ್ತಿರೋ, ನಿಮಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ರಂಗೋಲಿ ಎಲ್ಲ ಹಾಕಿ ಕ್ಲೀನಾಗಿ ಮನೆನ ಇಟ್ಕೊಂಡು ದೇವಿನ ಕರ್ಸ್ಕೊಂಡಂಗಿರಬೇಕು. ಹೆಂಗಂತ ಅಂದರೆ, ಹಿಂದಿನ ದಿನವೇ ಗೋಮೂತ್ರ ತಂದು ಇಟ್ಕೊಂಡು ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಒರೆಸ್ಕೊಂಡು ಗೋಮೂತ್ರ ಎಲ್ಲ ಕೂಡ ಸಿಂಪಡಿಸಿ ನೀವು ಮನೆ ದೇವರಿಗೆ ದೀಪ ಹಚ್ಚಿದರೆ ತಾಯಿ ಇಷ್ಟಪಟ್ಟು ಮನೆಯೊಳಗೆ ಬರಂಗಿರಬೇಕು. ವಾತಾವರಣನ ನೋಡಂಗಿರಬೇಕು. ಒಂದು ಸಲ ನಿಮ್ಮ ಮನೆ ದೇವರು ಏನಾದರೂ ನಿಮಗೆ ಆಶೀರ್ವಾದ ಮಾಡಿ, ಈ ಮನೆನ ನಾನು ಮಾಡಬೇಕು, ನನ್ನ ನಂಬಿ ಎಷ್ಟೋ ಕುಟುಂಬಗಳಿವೆ, ಇದು ಕೂಡ ನನ್ನ ಮನೆಯೇ ಅಂತ ಆ ದೇವಿ ಏನಾದರೂ ಮನಸ್ಸು ಮಾಡಿದ್ಲಂದರೆ ಇವರೇ, ನೀವೆಂಥ ಸಾಲದ ಬಾಧೆ ಇರಲಿ, ಏನೇ ಇರಲಿ, ಏನೇ ನೋವಿರಲಿ, ಖಂಡಿತವಾಗ್ಲೂ ಕೂಡ ಆವಾಗ ತಾಯಿ ಆಶೀರ್ವಾದ, ಗುರುವಿನ ಅನುಗ್ರಹ ಎರಡೂ ಕೂಡ ಸಿಕ್ಬಿಡುತ್ತೆ. ಮನೆ ದೇವರ ಆಶೀರ್ವಾದ ಇಲ್ಲಾಂದರೆ ಏನೂ ಆಗಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಂಬಿಡಿ. ಫಸ್ಟು ನೀವು ಯಾವುದೇ ದೇವ್ರಿಗೆ ಹೋದರೂ ಏನೇ ಮಾಡಿದರೂ ಕೂಡ ಮೊದಲು ಮನೆ ದೇವರು, ಆಮೇಲೆ ಎಲ್ಲವೂ ಕೂಡ. ವಿನಾಯಕರಿಗೆ ಪೂಜೆ ಮಾಡಬೇಕು, ಮನೆ ದೇವ್ರಿಗೆ ನಡ್ಕೋಬೇಕು, ಆಮೇಲೆ ನೀವು ಗುರುಗಳ ಸೇವೆನ ಮಾಡ್ತಿರೋ, ನಿಮ್ಮ ಇಷ್ಟ ದೇವರ ಸೇವೆನ ಮಾಡ್ತಿರೋ ಖಂಡಿತ ಮಾಡಿ. ಎಲ್ಲ ದೇವರ ಆಶೀರ್ವಾದ ಸಿಗುತ್ತೆ. ಮೊದಲು ಮನೆ ದೇವರು ದೂರ ಇದೆ, ಹೋಗೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ನೀವೇನು ಮಾಡಬೇಕಂದ್ರೆ ಮನೆಯಲ್ಲೇ ವಾರಕ್ಕೊಂದಿನ ಆದರೂ ಕೂಡ ತುಪ್ಪದ ದೀಪವನ್ನು ಹಚ್ಚುವಂಥ ರೂಢಿನ ಮಾಡ್ಕೊಳ್ಳಿ. ಆ ತುಪ್ಪದಷ್ಟೇ ಬೇಗ ನಿಮ್ಮ ಕಷ್ಟಗಳು ಕರಗೋಗ್ಬಿಡಲಿ, ತುಂಬ ಬೇಗ ಒಂದು ಒಳ್ಳೆ ವ್ಯಕ್ತಿತ್ವ ಇದೆ ನಿಮ್ಮಲ್ಲಿ, ಒಳ್ಳೆ ವ್ಯಕ್ತಿತ್ವ ಇದೆ ಖಂಡಿತ. ಇದರಲ್ಲಂತೂ ಎರಡನೇ ಮಾತೇ ಇಲ್ಲ. ನಾನು ನಿಮಗೆ ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಿಮ್ಮಲ್ಲೊಂದು ಒಳ್ಳೆ ವ್ಯಕ್ತಿತ್ವ ಇದೆ. ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬಂದೇ ಬರುತ್ತೆ. ಯಾವಾಗ ಬರುತ್ತೆ ಅನ್ನೋಕ್ಕಿಂತ ನಾನೇನು ಹೇಳ್ತೀನಿ ಅಂದರೆ, ಕುಗ್ಗಿ ಹೋಗ್ತಾ ಇದ್ದೀರಲ್ಲ, ನನ್ನ ಜೀವನದಲ್ಲಿ ಬರೋದೇ ಇಲ್ಲ, ನನ್ನ ಹಣೆ ಬರನೇ ಇಷ್ಟು, ನನ್ನ ದೇವ್ರು ಹೆಂಗೋ ಮಾಡಿಬಿಟ್ಟ, ನನ್ನ ಜೀವನನೇ ಇಷ್ಟೇ, ನನ್ನ ಹಣೆ ಬರನೇ ಇಷ್ಟೇ, ಪ್ರತಿಯೊಬ್ಬರು ನನ್ನ ನೋಡಿ ನಗಂಗಾಗಿದೆ. ಇದನ್ನು ಬಿಡಿ. ನಿಮ್ಮ ಬಗ್ಗೆ ಕೀಳು ಇರುಮೆ ಇರಬಾರ್ದು. ನಾನು ಗ್ರೇಟು, ಅಹಂಕಾರ ಅಲ್ಲ ಇದು. ನಿಮ್ಮತನದ ಬಗ್ಗೆ ನಿಮಗೆ ಗೌರವ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮಗೆ ಗೌರವ, ನಿಮ್ಮ ಜೀವನದ ಬಗ್ಗೆ ನಿಮಗೆ ಗೌರವ, ನಿಮ್ಮ ಬಗ್ಗೆ ನಿಮಗೆ ಗೌರವ. ನಾನೇನೋ ಒಂದು ಮಾಡ್ತೀನಿ, ಒಂಟಿಯಾಗಿದ್ದೀನಲ್ಲ, ಖಂಡಿತ ಇರಲಿ. ಸೋತಿದ್ದೀನಿ ಜೀವನದಲ್ಲಿ, ಯಾರನ್ನು ನಂಬಿ ಏನೇನೋ ಆಗಿದೆ, ಇರಲಿ, ಆಗಲಿ. ಅವಮಾನ ಆಗಿದೆ, ಎಷ್ಟೋ ಜನ ನಗ್ತಾ ಇದ್ದಾರೆ, ಇವತ್ತು ನನ್ನ ಪರಿಸ್ಥಿತಿ ನೋಡಿ ನಗ್ತಾ ಇದ್ದಾರೆ, ಆಗಿದ್ದೆ ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ದಾರೆ. ಆಗಲಿ ಬಿಡಿ, ಮಾತಾಡಲಿ. ಎಷ್ಟು ದಿನ ಮಾತಾಡಲಿ ಬಿಡು. ನನ್ನ ಜೀವನ ಬಂದೇ ಬರುತ್ತೆ, ನನ್ನ ಜೀವನ ಸರಿ ಹೋಗುತ್ತೆ. ಈ ಓಪನ್ನ ಜೀವನದಲ್ಲಿ ಇಟ್ಕೊಂಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ, ನೀವು ಅಂದ್ಕೊಂಡಕ್ಕಿಂತ ತುಂಬ ಬೇಗ ಒಳ್ಳೆಯದಾಗುತ್ತೆ. ಆದರೆ ಯಾವಾಗಲೂ ಕೂಡ ಒಂದೇ ಗುಂಗಲ್ಲಿರೋದು, ಆಕಾಶನೇ ತಲೆ ಮೇಲೆ ಬಿತ್ತು ಅನ್ನೋ ರೀತಿ ಬರೀ ಕಣ್ಣೀರು ಹಾಕ್ತಾ ಹೋದರೆ ಕಣ್ಣೀರಿಂದ ಸಮಾಧಾನ ಸಿಗ್ಬೋದು ಹೊರತಾಗಿ ಸಮಸ್ಯೆಗಳು ದೂರ ಆಗೋದಿಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನನ್ನ ಪ್ರೀತಿಯ ಕುಟುಂಬ, ನೀವು ಆತ್ಮವಿಶ್ವಾಸದಿಂದ, ಹೆಮ್ಮೆಯಿಂದ ಬದುಕಿ. ನಿಮ್ಮ ವ್ಯಕ್ತಿತ್ವ ಅಂಥದ್ದಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ವ್ಯಕ್ತಿತ್ವ ನಿಜವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ, ಎಲ್ಲರಲ್ಲೂ ಕೂಡ ಬರಲ್ಲ. ಯಾರು ದೇವರಿಗೆ ಹತ್ರ ಆಗಿರ್ತಾರೋ, ಯಾರಿಗೆ ದೇವರ ಆಶೀರ್ವಾದ ಇರುತ್ತೋ ಅವರಲ್ಲಿ ಮಾತ್ರ ಈ ವ್ಯಕ್ತಿತ್ವ ನೋಡ್ತೀವಿ. ದೇವರು ಹೆಂಗೆ ಕಷ್ಟಪಟ್ಟಿದ್ದಾನೋ ಹಂಗೆ ನಾವು ಕೂಡ ಕಷ್ಟ ಅವಮಾನಗಳನ್ನ ನೋಡ್ತಾ ಇದ್ದೀವಿ. ಅವರಷ್ಟು ನೋಡಿಲ್ಲ ಅಂದರೂ ಕೂಡ ಕಾಲು ಭಾಗ ಖಂಡಿತ ನೋಡ್ತೀವಿ. ಆದರೆ ತಟ್ಕೊಳಕ್ಕಾಗಲ್ಲ, ನಾವು ಮನುಷ್ಯರು ತಟ್ಕೊಳಕ್ಕಾಗಲ್ಲ, ನಿಜ ಒಪ್ಕೋತೀನಿ. ಆದರೆ ನಮ್ಮಲ್ಲಿ ಯಾವಾಗ ಒಂದು ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೋ, ನಮ್ಮ ಬಗ್ಗೆ ನಮ್ಗೆ ಯಾವಾಗ ಘನತೆ ಗೌರವ ಅನ್ನೋದು ಹೆಚ್ಚಾಗಿರುತ್ತೋ, ನಮ್ಮ ಬಗ್ಗೆ ನಮಗೆ ಫಸ್ಟ್ ಹೆಮ್ಮೆ ಇರುತ್ತೋ, ಅವಾಗ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಅಂದುಕೊಂಡಕ್ಕಿಂತ ಬೇಗ ನಿಮ್ಮ ಜೀವನ ಬದಲಾಗುತ್ತೆ. ಈ 1-2 ಮಾತುಗಳನ್ನು ಖಂಡಿತ ಹೇಳಲೇಬೇಕಾಗಿತ್ತು, ಹೇಳಿದೆ. ಎಲ್ಲರೂ ಕೂಡ ಚೆನ್ನಾಗಿರಿ. ಒಂದಂತೂ ಸತ್ಯ ಹೇಳ್ತಾ ಇದ್ದೀನಿ, ಒಳ್ಳೆ ದಿನಗಳನ್ನ ನೋಡದೆ ನಿಮ್ಮ ದೇಹದಲ್ಲಿ ಉಸಿರು ನಿಲ್ಲೋದಿಲ್ಲ. ಎಷ್ಟೋ ಸಲ ಏನೇನೋ ಮಾಡ್ಕೋಬೇಕಂತ ಹೋಗಿದ್ದಿರೋದು ಆಗಿಲ್ಲ ಅಂತ ಅಂದರೆ ದೇವರು ಕಾಪಾಡೋಕ್ಕಂತ ನಿಮ್ಮ ಜೊತೆಗಿದ್ದಾನೆ. ಆದಷ್ಟು ಬೇಗ ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರ ಆಗಲಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.